ರಮ್ಯಾ ಅವರ ಫೇವ್ರೆಟ್ ಪ್ಲೇಸ್ ಮಂಡ್ಯ. ಸೊ ಮಂಡ್ಯದ ಬಗ್ಗೆ ಮಾತಾಡೋದಾದರೆ, ಓಕೆ, ಮಂಡ್ಯ ಪಾಲಿಟಿಕ್ಸಲ್ಲಿದ್ದಾಗ ರಮ್ಯಾ ಅವರು ಯಾವ ಪೀಕಲ್ಲಿದ್ದರು ಅಂತ ಅಂದರೆ, ರಮ್ಯಾ ಅವರು ಅಲ್ಲಿಂದ ಎಲ್ಲೋ ಹೋಗ್ಬಿಡ್ತಾರೆ, ಮಂಡ್ಯ ಎಲ್ಲೋ ಹೋಗ್ಬಿಡತ್ತೆ ಅನ್ನೋದೊಂದಿತ್ತು. ಬಟ್ ಮಂಡ್ಯ ಎಲ್ಲೂ ಹೋಗಿಲ್ಲ, ಅಲ್ಲೇ ಇದೆ. ರಮ್ಯಾ ಅವರು ಮಂಡ್ಯದಲ್ಲಿಲ್ಲ. ಸೊ ಹೆಂಗೆ ಇದು ಅಂತ, ರಮ್ಯಾ ಅವರು ಮಂಡ್ಯದಲ್ಲಿ ಮನೆ ಮಾಡ್ತಾರೆ, ತೊಟ್ಟಿ ಮನೆ ತಗೋತಾರೆ, ಟಾಕ್ಸ್ ತುಂಬ ಇತ್ತು, ಅಲ್ಲೇ ಇರ್ತಾರೆ ಅಂತ. ಬಟ್ ಆಲ್ ಆಫ್ ಅ ಸಡನ್ ಮಂಡ್ಯದಿಂದ ಯಾಕೆ ಹೊರಟರು? ಐ ಟೋಲ್ಡ್ ನಾನು ಆ್ಯಕ್ಚುಲಿ 2019 ನನಗೆ ನಿಂತ್ಕೊಳ್ಳೋಕ್ಕೂ ಹೇಳಿದ್ರು, ಬಟ್ ನಾನೇ ಬಿಟ್ಕೊಟ್ಟಿದ್ದು ಟಿಕೆಟು ಅವಾಗ, ನನಗೆ ಹುಷಾರಿರಲಿಲ್ಲ ಅಂತ. ಬಟ್ ನನ್ನ ಮಂಡ್ಯದಿಂದ ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಬಿಕಾಸ್ ಅದು ನಮ್ಮ ತಾಯಿ ಊರು. ಮಂಡ್ಯ ಗೌಡ್ತಿ ಆಗ್ಬಿಟ್ಟಿದ್ದಾರೆ ಅಫ್ಕೋರ್ಸ್. ಆ್ಯಂಡ್ ಮೈ ಫಾದರ್ ಪಾಸ್ಟ್ ಅವೇ ದೇರ್. ನಾನು ಲಾಸ್ಟ್ ಅವ್ರನ್ನ ನೋಡಿದ್ದು ಅಲ್ಲೇ DC ಆಫೀಸಲ್ಲಿ ಮಂಡ್ಯದಲ್ಲಿ. ನಾನು ಹೇಗೆ ಮರೆಯೋಕ್ಕಾಗತ್ತೆ ಹೇಳಿ? ತಂದೆ ನೆನಪು ತುಂಬ ಬಂದಾಗ ಮಂಡ್ಯ ಕಡೆ ಹೋಗಬೇಕು ಅಂತ ಅನಿಸುತ್ತೆ. ಹೋಗ್ತಾ ಇರ್ತೀನಿ, ಪಾಸ್ ಮಾಡಿದಾಗೆಲ್ಲ ನನಗೆ ಅನಿಸುತ್ತೆ. ಸೊ ಆ ಸಿಚುವೇಶನ್ ಇನ್ನೂ ಕಣ್ಣಿಗೆ ಕಟ್ಟಿದಂಗಿದೆ. ಆ ಇನ್ಸಿಡೆಂಟ್ ಆದಾಗ ರಮ್ಯಾ ಅವರು ಓಡ್ ಬರ್ತಾರೆ ಅಲ್ಲಿ. ನನಗೆ ಸ್ವಂತ ತಂದೆ ತಾಯಿ ಆ್ಯಕ್ಚುಲಿ ಕಿಂತ ನನಗೆ ಮೈ ಫಾದರ್ RT ನಾರಾಯಣ್, ಹೀ ಲುಕ್ಡ್ ಆಫ್ಟರ್ ಮೀ. ಸೊ ಇವಾಗ ಎಲ್ಲರೂ ಹೇಳ್ತಾರೆ ನಮ್ಮ ರಕ್ತದ ವಂಶ, ನಮ್ಮ ಫ್ಯಾಮಿಲಿ ಅಂತ ನೀವೆಲ್ಲ ಹೇಳ್ತೀರ. ನನಗೆ ಅದೆಲ್ಲ ಅರ್ಥ ಆಗಲ್ಲ, ಬಿಕಾಸ್ ನನ್ನ ಫುಲ್ ಲೈಫು ಒಂದು ಚಾರಿಟಿ ಬೇಸ್ಡ್ ಅಂತಲೇ ಹೇಳ್ಬೋದು. ನನ್ನ ದತ್ತು ತಗೊಂಡು ನನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಸೊ ವೆನ್ ಪೀಪಲ್ ಸೇ ಮೈ ಫ್ಯಾಮಿಲಿ, ನಮ್ಮ ರಕ್ತದ ವಂಶ ಅಂತ ಹೇಳಿದಾಗ, ಅಂದರೆ ನಾನು ಆ್ಯಕ್ಚುಲಿ ಔಟ್ಕಾಸ್ಟು ಸೊಸೈಟಿನಲ್ಲಿ ನೀವು ನೋಡೋಕ್ಕೆ ಹೋದರೆ, ಆ್ಯಂಡ್ ಸೊ ನನಗೆ ಅದೆಲ್ಲ ಅರ್ಥ ಆಗಲ್ಲ, ಜಾತಿ ಅದು ಇದು. ಸೊ ಅದೆಲ್ಲದಕ್ಕೂ ಮೀರಿದ್ದು ಹಂಗಾದ್ರೆ ಇದು ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.